ನಮಸ್ಕಾರ. ಇವತ್ತು ಆಯುಧ ಪೂಜೆ. ಆ ಬೆಳಗ್ಗೆಯಿಂದ ತುಂಬಾ ಕೆಲಸ. ಈ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಕೆಲಸ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಂಡು ಮಕ್ಳಿಗೆ ಮಾತ್ರ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ. ಈ ಕಾರು, ಬೈಕು, ವೆಹಿಕಲ್ಸ್ಗಳು ಇವೆಲ್ಲ ತೊಳೆಯೋದಿರುತ್ತಲ್ಲ, ಗಂಡು ಮಕ್ಳಿಗೆ ತುಂಬಾ ಕೆಲಸ. ಅದೇ ಯಾರಾದ್ರೂ ಸರ್ವಿಸ್ ಸೆಂಟರ್ಗೆ ಹೋಗಿ ಸರ್ವಿಸ್ ಮಾಡ್ಸೋರ್ಗೆ ಏನ್ ಕೆಲಸ ಇರಲ್ಲ. ನಮ್ಮಂಥವ್ರು ನಾವೇ ತೊಳಿಬೇಕು, ನಾವೇ ಮಾಡ್ಬೇಕು ಅಂದ್ರೆ ಕಷ್ಟ. ಬೆಳಗ್ಗೆಯಿಂದ ನೋಡಿ ಏನೇನ್ ಮಾಡಿದಿರಿ ಅಂತ ತೋರಿಸ್ತೀರಿ. ಇದು ಒಂದು ಸೈಕಲ್ ತುಂಬಾ ಇಷ್ಟಪಟ್ಟು ತಗೊಂಡೆ. ಏನು ಅಷ್ಟೇನು ಓಡಿಸ್ತಿಲ್ಲ, ಸುಮ್ಮನೆ ನಿಲ್ಸಿದೀನಿ. ಆಯುಧ ಪೂಜೆಗೆ ತೆಗಿಯೋದು, ತಿರ್ಗಾ ನಿಲ್ಸೋದು ಒಳಗಡೆ. ಆಮೇಲೆ ಇದು ಈ ಲಾಸ್ಟ್ ಗಣಪತಿ ಇತ್ತಲ್ಲ, ಒಂದು ತಿಂಗಳಾಯ್ತು ತಗೊಂಡಿದ್ದು. ಇರೋದು ವಿಡಾ VX2. ಇದು ನನ್ನ ಫೇವ್ರೆಟ್ಟು. ಆಮೇಲೆ ಇದು ನಂದು ತುಂಬ ಹಳೆ ಪಲ್ಸರು, ಕಳ್ದಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ವರ್ಕಿಂಗ್ ಕಂಡೀಷನ್ ಇದೆ. ಕವಾಸಿಕಿ ಇಂಜನ್, ಸೂಪರ್ ಇಂಜನ್. ಅದು ಸೌಂಡ್ಗೆ ಮಾರಕ್ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ ಅದು ಕವಾಸಿಕಿ ಇಂಜನ್ದು. ಆಮೇಲೆ ಇದು ನಮ್ಮಪ್ಪ ಒಂದು ಗಾಡಿ, ನಮ್ಮಪ್ಪ ಓಡಿಸ್ತಿದ್ರು. ಅದ್ರಲ್ಲಿ ತುಂಬ ಸೆಂಟಿಮೆಂಟಲ್ ನೆನಪಿದೆ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ನನಗೆ ಅಂತಾನೆ ಕೊಡಿಸಿದ್ರು, ಅವರು ಓಡಾಡೋರು. ಹಂಗಾಗಿ ಇದನ್ನ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬಿಟ್ಟು ಹಂಗೆ ನಿಲ್ಸಿದ್ದೀನಿ. ಆಯುಧ ಪೂಜೆಗೆ ತೆಗಿಯೋದು, ತೊಳೆಯೋದು, ನಿಲ್ಸೋದು. ಆಮೇಲೆ ನಂದೊಂದು ಪುಟಾಣಿ ಕಾರ್ನೆಲ್ಲ ವಾಶ್ ಮಾಡಿ ತೊಳೆದು ಪೂಜೆ ಮಾಡಿ, ಆಮೇಲೆ ನಮ್ಮ ಟೂಲ್ಸು. ಆ್ಯಕ್ಚುಲಿ ಆಯುಧ ಪೂಜೆ ಅಂದರೆ ಈ ಥರನೇ ಮಾಡಬೇಕು. ನಾವೇನು ಯೂಸ್ ಮಾಡ್ತೀವಿ ಟೂಲ್ಸು, ಆಯುಧಗಳು, ಅದು ಮಾಡಬೇಕು. ನಾವೇನಿಲ್ಲ, ಎಲ್ಲ ವೆಹಿಕಲ್ಲು ಅವು ಇವು ಟ್ಯಾಕ್ಟ್ರಿ ತೊಳೆಯೋದು, ಅದು ಮಾಡೋದು, ಇದು ಮಾಡೋದು ಮಾಡ್ಕೊಂಡು ಆಯುಧ ಪೂಜೆ ಹೋಗಿ ವಾಹನದ ಪೂಜೆ ಥರ ಮಾಡಾಕ್ಬಿಡ್ತೀವಿ. ಓಕೆ, ಇವತ್ತಿಷ್ಟು ಮಾಡಿ ಊಟ ಮಾಡಿ ಫಿನಿಶ್ ಮಾಡೋದ್ರೊಳಗೆ ಆಯಿತು. ಒಂದು 2 ಗಂಟೆ ತನಕನೂ ಆಯಿತು. ಬೆಳಿಗ್ಗೆ ನಮ್ಮ ಕಡಬ ಬೆಸ್ಕಾಂ ಆಫೀಸಲ್ಲಿ ಬೇರೆ ಪೂಜೆ ಇಟ್ಕೊಂಡಿದ್ರು, ಕರೆದಿದ್ರು, ಹೋಗಿದ್ದೆ. ಅವರು ಚೆನ್ನಾಗಿ ಸಕ್ಕತ್ತಾಗಿ ಮಾಡಿದರು ಪೂಜೆ ಈ ವರ್ಷ. ಸ್ವೀಟು, ಖಾರ, ಕಡಲೆಪುರಿ ಎಲ್ಲ ಕೊಟ್ಟು ಕಳ್ಸವ್ರೆ. ಅಂತೂ ಇಂತೂ 25 ಆಯುಧ ಪೂಜೆ ಮುಗಿಸಿ ಇವಾಗ ಸ್ವಲ್ಪ ಊಟ ಆಗಿತ್ತಲ್ಲ, ಓಡಾಡ್ತಾ ಇದ್ದೆ. ಇದೊಂದಿದ್ರೆ ನೆನಪಿಗಿರುತ್ತೆ. ಸೇವ್ ಮಾಡೋ ರೀತಿ ಇದು ಅಷ್ಟೇ. ನನಗೇನಿದು ಸಬ್ಸ್ಕ್ರಿಪ್ಷನ್ಸ್ಗಾಗಲಿ ಪೈಸಾಗಾಗಲಿ ಏನಲ್ಲ. ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಇದೊಂದು ಮೆಮೊರಿ ಥರ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಆಗ್ಲಾರ ಬೇಕು ಅಂದ್ರೆ ನನಗೆ ಯೂಸ್ ಆಗುತ್ತೆ ಅಷ್ಟೇ. ಏನಂತೀರಾ? ನೀವೆಲ್ಲ ಹೆಂಗೆ ಹಬ್ಬ ಮಾಡಿದ್ರಿ? ಹೋಪ್ ಎಲ್ಲ ಚೆನ್ನಾಗೇ ಮಾಡಿರ್ತೀರಾ. ಓಕೆ, ಹ್ಯಾಪಿ ಆಯುಧ ಪೂಜೆ. ಬಾಯ್ ಬಾಯ್.